ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10th ಕನ್ನಡ ಪ್ರಥಮ ಭಾಷೆ ಎಕ್ಸಾಮ್ 2ನೇದ್ದು 18/5/2026 ನಡೆದ ಕನ್ನಡ ಪ್ರಥಮ ಭಾಷೆಯ ಹಿಂದಿನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಡಿಸಲಾಗಿದೆ. ವಿಷಯ ಪ್ರಥಮ ಭಾಷೆ ಕನ್ನಡ, ಮೇ 26 ಎಕ್ಸಾಮ್ 2ನೇದ್ದು 18/5/2026 ನಡೆದ ಪರೀಕ್ಷೆ, ಗರಿಷ್ಠ ಅಂಕ 100. ಬಹು ಆಯ್ಕೆ ಪ್ರಶ್ನೆ, ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 1. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಉತ್ತರ ABCಯಲ್ಲಿ. ಉತ್ತರ C ಅನುನಾಸಿಕ ಅಕ್ಷರಗಳು. ಉತ್ತರ C ಅನುನಾಸಿಕ ಅಕ್ಷರಗಳು. ಈ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2. ಕೊಡುವೆಳ್ಪು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ABCಯಲ್ಲಿ. ಉತ್ತರ C ಆದೇಶ ಸಂಧಿ. ಉತ್ತರ ಆದೇಶ ಸಂಧಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 3. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತವಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಉತ್ತರ A ಉದ್ಧರಣ. ಉತ್ತರ A ಉದ್ಧರಣ. ಪ್ರಶ್ನೆ 4. ಬರೆ ಧಾತುವಿನ ವಿದ್ಯಾರ್ಥಕ ರೂಪ. ABCDಯಲ್ಲಿ. ಉತ್ತರ D ಬರೆಯಲಿ. ಬರೆಯಲಿ. ಬರೆ ಧಾತುವಿನ ವಿದ್ಯಾರ್ಥಕ ರೂಪ D ಬರೆಯಲಿ. ಪ್ರಶ್ನೆ 5. ಚತುರ್ಥಿ ವಿಭಕ್ತಿಯ ಕಾರಕಾರ್ಥವಿದು. ABCDಯಲ್ಲಿ. ಉತ್ತರ A ಸಂಪ್ರದಾನ. ಉತ್ತರ A ಸಂಪ್ರದಾನ. ಪ್ರಶ್ನೆ 6. ಬೆಟ್ಟದಾವರೆ ಈ ಪದವು ಈ ಸಮಾಸಕ್ಕೆ ಸೇರಿದೆ. ಉತ್ತರ ABCಯಲ್ಲಿ. ಉತ್ತರ B ತತ್ಪುರುಷ ಸಮಾಸ. ಉತ್ತರ B ತತ್ಪುರುಷ ಸಮಾಸ. B ತತ್ಪುರುಷ ಸಮಾಸ. ಸಂಬಂಧಿ ಪದ ಬರೆದು ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆಗಳು. ವೈಶಾಖ ಬೇಸಗೆ, ದ್ಯೂತ ಜೂಜು. ಪ್ರಶ್ನೆ 8. ಪರ್ವತ ರೂಢನಾಮ, ವಿಜ್ಞಾನಿ ಅನ್ವರ್ಥನಾಮ. ಪ್ರಶ್ನೆ 9. ಮ್ಯಾಗ ಮೇಲೆ, ಸಕ್ಕಾರಿ ಸಕ್ಕರೆ. ಪ್ರಶ್ನೆ 10. ಬಳೆಗಾರ ತದ್ದಿದ್ದಾನಾಮ, ಚೊಲುವಿಕೆ ತದ್ದಿಂತಾಂತ ಭಾವನಾಮ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯೋದು. ವಾಕ್ಯ ರೂಪದಲ್ಲಿ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 11. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಉತ್ತರ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಪ್ರಶ್ನೆ 12. ಹುಲಿಗೆ ಪರಮಾನಂದ ಆಗಲು ಕಾರಣವೇನು? ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಪ್ರಶ್ನೆ 13. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಉತ್ತರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್. ಪ್ರಶ್ನೆ 14. ಕ್ಯಾಶಪ್ಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಕ ಕಳಿಸಿದಳು? ಉತ್ತರ ಕ್ಯಾಶಪ್ಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಸಹೋದರನಾದ ಸೂರ್ಯಮಿತ್ರನ ಬಳಿಕ ಕಳಿಸಿದಳು. ಪ್ರಶ್ನೆ 15. ಕುಂಪಣ್ಣಿ ಸರ್ಕಾರ ಯಾವ ಆದೇಶವನ್ನು ಹೊರಡಿಸಿತು? ಕುಂಪಣ್ಣಿ ಸರ್ಕಾರ ಯಾವ ಆದೇಶವನ್ನು ಹೊರಡಿಸಿತು? ಉತ್ತರ ಕುಂಪಣ್ಣಿ ಸರ್ಕಾರ ನಿಶಸ್ತ್ರೀಕರಣ ಆದೇಶವನ್ನು ಹೊರಡಿಸಿತು. ಕುಂಪಣ್ಣಿ ಸರ್ಕಾರ ನಿಶಸ್ತ್ರೀಕರಣ ಆದೇಶವನ್ನು ಹೊರಡಿಸಿತು. ಪ್ರಶ್ನೆ 16. ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು? ಉತ್ತರ ದ್ರೋಣನು ಪರಶುರಾಮಲ್ಲಿಗೆ ದ್ರವ್ಯವನ್ನು ಸಂಪತ್ತನ್ನು ಬೇಡುವುದಕ್ಕಾಗಿ ಬಂದನು. ಪ್ರಶ್ನೆ 17.
ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ? ಉತ್ತರ ಪುಟ್ಟ ಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ. 3-4 ವಾಕ್ಯದಲ್ಲಿ ಉತ್ತರ ಬರೆಯುವುದು. ಪ್ರತಿ ಸರಿ ಉತ್ತರಕ್ಕೆ 2 ಅಂಕಗಳು. ಪ್ರಶ್ನೆ 18. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣಗಳಾವು? ಉತ್ತರ ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ, ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್ ಇದಕ್ಕೆ ಉದಾಹರಣೆ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆ ಅಲ್ಲ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ. ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿಲ್ಲ. ಸಂಸ್ಕೃತ ಗ್ರಾಂಥಿಕ ಭಾಷೆಯಾಗಿದ್ದು ಈಗ ಯಾವುದೊಂದು ಪ್ರದೇಶದಲ್ಲಿಯೂ ಅದು ವ್ಯಾವಹಾರಿಕ ಭಾಷೆ ಆಗಿಲ್ಲ. ಪ್ರಶ್ನೆ 19. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾವು? ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಲಾಯಿತು. ಇದರಿಂದ ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು. ಇವರ ಕಾಲದಲ್ಲಿ 1 ಗ್ರಾಮ ನೈರ್ಮಲೀಕರಣ, 2 ವೈದ್ಯಕೀಯ ಸಹಾಯ, 3 ವಿದ್ಯಾ ಪ್ರಚಾರ, 4 ನೀರಿನ ಸೌಕರ್ಯ, 5 ಪ್ರಮಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಪ್ರಶ್ನೆ 20. ವೂಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳಾವು? ಉತ್ತರ ಲಂಡನ್ ನಗರದಲ್ಲಿನ ವೂಲ್ವರ್ತ್ ಎಂಬ ಸ್ಟೇಷನರಿ ಅಂಗಡಿ ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ. ಇಲ್ಲಿ ಎಲ್ಲ ತರಹದ ಸಾಮಾನುಗಳನ್ನು 1 ಪೆನ್ನಿಂದ 6 ಪೆನ್ನಿವರೆಗೆ ಮಾರುತ್ತಾರೆ. ಬೂಟು, ಕಾಲು ಚೀಲ, ಚಣ್ಣ, ಸಾಬೂನು, ಔಷಧ, ಪುಸ್ತಕ, ಅಡಿಗೆ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡಿವೆ ಹೂ, ಯುದ್ಧ ಸಾಮಗ್ರಿ ಹೀಗೆ ಎಲ್ಲ ತರಹದ ಸಾಮಾನುಗಳಲ್ಲಿ ಇಲ್ಲಿ ದೊರೆಯುತ್ತವೆ. ಪ್ರಶ್ನೆ 21. ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಉತ್ತರ ಸೋಮಶರ್ಮ ಮತ್ತು ಕಶ್ಯಪಿಯ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರು ತಂದೆ ತಾಯಿಯರ ಮಾತಿಗೆ ಕಿವಿಕೊಡದೆ, ಯಾವ ವಿದ್ಯೆಯನ್ನು ಕಲಿಯದೆ, ತಂದೆ ಕೂಡಿಟ್ಟ ಹಣವನ್ನು ಖರ್ಚು ಮಾಡುತ್ತಾ ಸಪ್ತ ವ್ಯಸನಗಳಿಗೆ ತುತ್ತಾಗಿದ್ದರು. ತಂದೆ ಸೋಮಶರ್ಮನ ಮರಣದ ನಂತರ ರಾಜನಾದ ಅತಿಬಳನು ಅಗ್ನಿಭೂತಿ ವಾಯುಭೂತಿಯರನ್ನು ಅರಮನೆಗೆ ಕರೆಸಿಕೊಂಡು, ನೀವು ಯಾವ ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಕೇಳಿದಾಗ ಅವರು ತಲೆ ತಗ್ಗಿಸಿ ಕಣ್ಣೀರು ಹಾಕಿ ನಾಚಿಕೆಯಿಂದ ಕಾಲಿನ ಬೆರಳುಗಳಿಂದ ನೆಲದ ಮೇಲೆ ಗಿರತೊಡಗಿದರು. ರಾಜ್ಯಸಭೆಯಲ್ಲಿದ್ದವರೆಲ್ಲ ಇವರು ಮೂರ್ಖರು, ಯಾವ ವಿದ್ಯೆಯನ್ನು ಅರಿಯರು, ಆಪ್ತವ್ಯಸದಲ್ಲಿ ಮುಳುಗಿರುವರು ಹೇಳಿದಾಗ ರಾಜನು ಅವರನ್ನು ಮೂರ್ಖರೆಂದು ತೀರ್ಮಾನಿಸಿ ಅಲ್ಲಿಂದ ಹೊರಗೆ ಕಳಿಸಿದನು. ಪ್ರಶ್ನೆ 22. ಹೊಸಗಾಲದ ಸುಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಉತ್ತರ ಕಾಲವೆಂಬ ಹಕ್ಕಿ ಯುಗ ಯುಗಗಳ ಹಣೆಬರವನ್ನು ಅಳಿಸಿ ಹಾಕಿ ಹೊಸತನದ ಹಣೆಬರವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಭಾಗ್ಯವನ್ನು ತೆರೆದುಕೊಟ್ಟಿದೆ. ರೆಕ್ಕೆಯು ಬೀಸುವುದರ ಮೂಲಕ ಹೊಸ ಚೈತನ್ಯವನ್ನು ನೀಡಿ ಹೊಸ ಪೀಳಿಗೆಯ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಭೂಮಂಡಲದಲ್ಲಿ ಮೇಲಿನ ಜೀವಿಗಳಿಗೆ ಶುಭ ಹಾರೈಸುತ್ತಿದೆ ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 23. ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಉತ್ತರ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಬ್ರಿಟಿಷ್ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ಮಾಡಿತು. ಈ ಕಾಯ್ದೆ ಪ್ರಕಾರ ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕಾಗಿತ್ತು. ಆಯುಧಗಳನ್ನು ಒಪ್ಪಿಸಿದರೆ ತಮ್ಮ ಮೂಲ
ಕುಸುಬಾದ ಬೇಟೆಗಾರಿಕೆ ತೊಂದರೆಯಾಗುತ್ತದೆ ಎಂದು ತಿಳಿದು ಆ ಆದೇಶವನ್ನು ವಿರೋಧಿಸಿ ಹಲಗಲಿಯ ಪೂಜೇರಿ, ಹನುಮ, ಬ್ಯಾಡರ, ಬಾಲ, ಜಡಗ, ರಾಮ ಮೊದಲಾದ ವೀರರು ಜೊತೆಗೂಡಿ ತಮ್ಮ ಜೀವನದ ಆಧಾರವಾಗಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ಬ್ರಿಟಿಷ್ ವಿರುದ್ಧ ದಂಗೆ ಎದ್ದರು. ಪ್ರಶ್ನೆ 24. ಭಗತ್ ಸಿಂಗ್ನ ತಾಯಿಯು ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು? ಉತ್ತರ: ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ದರು. ಆದರೆ 12 ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ. ಅವನ ತಂದೆ ತಾಯಿಯರಿಗೆ, ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು. ತಡವಾಗಿ ಮನೆಗೆ ಬಂದ ಭಗತ್ ಸಿಂಗನು ಕಂಡ ಅವನ ತಂಗಿ ವಿರಾಜಿ ಬಂದ ಎಂದು ಕೂಗಿಕೊಂಡಳು. ಕತ್ತಲಾದರೂ ಮನೆಗೆ ಬಾರದೆ ಇದ್ದ ಮಗ ತಡವಾಗಿ ಬಂದದ್ದನ್ನು ಕಂಡು ತಾಯಿ ಓಡಿ ಬಂದು ಮಗನನ್ನು ಬಿಗಿಯಾಗಿ ಅಪ್ಪಿದಳು. ಸಂತೋಷದ ಆಕೆ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯಿತು. ಪ್ರಶ್ನೆ 25. ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಿತು? ಉತ್ತರ: ಗಾಂಧೀಜಿಯವರು ರಸ್ಕಿನ್ ಟು ದಿಸ್ ಲಾಸ್ಟ್ ಪುಸ್ತಕವನ್ನು ಓದಲು ಪ್ರಾರಂಭಿಸಿದಾಗ ಅದನ್ನು ಕೆಳಗಿಳಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಆ ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯಗಳಿಗನುಸಾರವಾಗಿ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡರು. ಸರ್ವೋದಯ ಎಂಬ ಹೆಸರಿನಿಂದ ಗುಜರಾತಿ ಭಾಷೆಗಳ ಅನುವಾದ ಮಾಡಿದರು. ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ. ವಕೀಲ್ ಕೆಲಸಕ್ಕೆ ಇರುವ ಬೆಲೆಯು ಕ್ಷೌರಿಕನ ಕೆಲಸಕ್ಕೂ ಇದೆ. ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ಶ್ರಮಜೀವಿ ಉಳುವನ ಕೈಕಸುಬುಗಾರನ ಜೀವನವೇ ಯೋಗ್ಯ ಜೀವನ ಎಂಬ ಸಿದ್ಧಾಂತಗಳನ್ನು ಟು ದಿಸ್ ಲಾಸ್ಟ್ ಪುಸ್ತಕದಿಂದ ತಿಳಿದುಕೊಂಡರು. ಪ್ರಶ್ನೆ 26. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಭಿಪ್ರಾಯವನ್ನು ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾಳೆ? ಉತ್ತರ: ಬಲ್ಲವರು ಅಂದರೆ ಜ್ಞಾನಿಗಳ ಸಂಘವನ್ನು ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗಿರುತ್ತದೆ. ಅರಿಯದವರ ಅಂದರೆ ಅಜ್ಞಾನಿಗಳ ಸಂಘ ಮಾಡಿದರೆ ಕಲ್ಲನ್ನು ಹೊಡೆದು ಬೆಂಕಿಯನ್ನು ಪಡೆದಂತೆ ಅಪಾಯಕಾರಿಯಾಗಿರುತ್ತದೆ. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯ ಕೊಂಬುತ್ತಿರುತ್ತದೆ. ಶರಣರ ಸಂಘದಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ. ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಇರುತ್ತದೆ ಎಂದು ಅಕ್ಕಮಹಾದೇವಿ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ತನ್ನ ವಚನದಲ್ಲಿ ತಿಳಿಸಿದ್ದಾಳೆ. ಪ್ರಶ್ನೆ 27. ರಾಜರ ಪ್ರಕೃತಿ ಹೇಗಿರುತ್ತದೆ? ಉತ್ತರ: ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು, ಅಹಂಕಾರದ ದಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ. ಇದಕ್ಕೆಲ್ಲ ಕಾರಣ ದುಡ್ಡಿನ ಮಹಿಮೆ. ದುಡ್ಡು ದುರ್ಮಾನದವರು, ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ರಾಜ್ಯ ಎನ್ನುವುದು ಒಂದು ವಿಷ. ರಾಜ್ಯಾಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ. ಹೀಗೆ ರಾಜರ ಪ್ರಕೃತಿ ಇರುತ್ತದೆ. ಕವಿಗಳ ಸಾಹಿತ್ಯ, ಜನ್ಮಸ್ಥಳ, ಕಾಲ, ಕೃತಿ ಬರೆದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ. ಪ್ರಶ್ನೆ 28. ದೇವನೂರು ಮಹಾದೇವ ಕವಿ, ಇವರ ಬಗ್ಗೆ ಪರಿಚಯ. ಬಂಡಾಯ ಮತ್ತು ದಲಿತ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರಾದ ದೇವನೂರು ಮಹಾದೇವ್ ಅವರು 1948 ಕ್ರಿಸ್ತ ಪೂರ್ವ 1948 ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು. ಶ್ರೀಯುತರು ದೇವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ, ನೋಡು ಮತ್ತು ಗೂಡು, ಎದೆಗೆ ಬಿದ್ದ ಅಕ್ಷರ, ಕುಸುಮಮಾಲೆ ಮುಂತಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ,
ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿಗಳು ಲಭಿಸಿವೆ. ಪ್ರಶ್ನೆ 29. ಕವಿ ಪಂಪ. ಪಂಪ ಮಹಾಕವಿ 1000 ಕ್ರಿಸ್ತಕ ಪೂರ್ವ 902 ವೆಂಗಿಮಂಡಲದ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು. ಚಾಲುಕ್ಯರ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದ ಪಂಪ ಆದಿಪುರಾಣ, ವಿಕ್ರಮಾರ್ಜುನ, ವಿಜಯಂ, ಪಂಪ ಭಾರತದ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಈತನಿಗೆ ಸರಸ್ವತಿ ಮಣಿಹಾರ, ಸಂಸಾರ, ಸಾರೋದಯ, ಕವಿತಾಗುಣಾರ್ಣಯ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಲಾಗಿದೆ. ಪ್ರಸ್ತಾರ ಹಾಕಿ ಗಣ ಭಾವಿಸಿ ಛಂದಸ್ಸು ಹೆಸರಿಸುವುದು. ಪ್ರಶ್ನೆ 30. 14 ಮಾತ್ರೆ 23 ಮಾತ್ರೆಗಳು. ಛಂದಸ್ಸು ಇದು ಮಾತ್ರಗಣ ಆಧಾರಿತ ಬಾಮಿ ಷಟ್ಪದಿಯ ಲಕ್ಷ್ಯವಾಗಿದೆ. ಅಲಂಕಾರವನ್ನು ಹೆಸರಿಸಿ. ಪ್ರಶ್ನೆ 31. ಗಿಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಅಲಂಕಾರದ ಹೆಸರು. ಉಪಮಾ ಅಲಂಕಾರ. ಲಕ್ಷಣ. ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆ ಹೇಳುವುದೇ ಉಪಮಾ ಅಲಂಕಾರ. ಸಮನ್ವಯ. ಉಪಮೆ ಗಿಜಗನ ಗೂಡು, ಉಪಮಾನ ತೊಟ್ಟಿಲು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ತೂಗಾಡೋದು. ಇಲ್ಲಿ ಉಪಮೇಯವಾದ ಗಜಗನ ಗೂಡುಗಳನ್ನು ಉಪಮಾನವಾದ ತೊಟ್ಟಿಲಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮಾವಾಚಕ ಪದವಿದು. ತೂಗಾಡುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾ ಅಲಂಕಾರ ಪೂರ್ಣೋಪಾಲಂಕಾರ ಲಕ್ಷ್ಯವಾಗಿದೆ. ಗಾದೆಯನ್ನು ವಿಸ್ತರಿಸುವುದು. ಪ್ರಶ್ನೆ 32. ತಾಳಿದವನು ಬಾಳೆಯನ್ನು ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಗಾದೆಗಳು ಇನ್ನೊಂದು ವಿಡಿಯೋದಲ್ಲಿ ಹೇಳಲಾಗಿದೆ. ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. ಪ್ರಶ್ನೆ 33. ಹುಲಿ ಈಗ ಎಷ್ಟು ಹಸಿದಿರಬೇಕು? ಸಂದರ್ಭ. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ಬರೆದ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರ ಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಎನ್ನಲಾಗದಿದ್ದರೂ ಹುಲಿಯಿಂದ ತಪ್ಪಿಸಿಕೊಂಡು ಜೀವ ಸಹಿತ ಮನೆ ಸೇರಿಕೊಂಡು ರಸದೂಟವನ್ನು ಮಾಡುವಾಗ ಅನಂತ ವಾತ್ಸಲ್ಯದಿಂದ ತನ್ನ ಪ್ರಾಣ ಕಾಪಾಡಿ ಕೀರ್ತಿ ಪುಸ್ತಕವನ್ನು ನೋಡುತ್ತಾರೆ. ಹಸಿದ ಹುಲಿ ಬಗ್ಗೆ ಈ ಯೋಚನೆ ಮಾಡಿದಾಗ ಅವರ ವಿಂದದಲ್ಲಿ ಮುಗುಳುನುಗೆ ಮೂಡುತ್ತದೆ. ಈ ಸಂದರ್ಭದಲ್ಲಿ ಶಾನುಭೋಗರ ಮನಸ್ಸಿನಲ್ಲಿ ಮೇಲಿನ ಮಾತು ಬಂದಿದೆ. ಸಂದರ್ಭದ ಸಾರಾಂಶ. ಪರಿಸರ ಸಮತೋಲನದಲ್ಲಿ ಒಂದು ಪ್ರಾಣಿ ಮತ್ತೊಂದನ್ನು ಅವಲಂಬಿಸುವುದು ಅನಿವಾರ್ಯವಾದರೂ ಸಾವಿನಿಂದ ಪಾರಾದ ಸಂತಸ ಹುಲಿಯ ಧರ್ಮಶ್ರದ್ಧೆಯ ಬಗ್ಗೆ ಮೆಚ್ಚುಗೆ, ಹಸಿದ ಹುಲಿಯ ಬಗೆಗಿರುವ ಕಾಳಜಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ 34. ಸಂದರ್ಭ. ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿದೆ. ಉತ್ತರ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಡಿ.ಎಸ್. ಜಯಗೌಡ ಅವರು ಬರೆದ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುವಾಗ ಪೂನಾದ ಮೂಥಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ ಸ್ವಯಂ ಸಂಚಾಲಿತ ಬಾಗಿಲುಗಳನ್ನು ಅಳವಡಿಸಿ ಯಶಸ್ವಿಯಾದರು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಮೇಲಿನ ಮಾತನ್ನು ಹೇಳಿದ್ದಾರೆ. ಸಂದರ್ಭದ ಸಾರಾಂಶ. ಸರ್ ಎಂ ವಿಶ್ವೇಶ್ವರಯ್ಯ ಅವರಲ್ಲಿದ್ದ ಕಾರ್ಯದಕ್ಷತೆ, ಬುದ್ಧಿಶಕ್ತಿ, ಅನ್ವೇಷಣಾ ಸಾಮರ್ಥ್ಯಗಳಲ್ಲಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಸಂದರ್ಭ 35. ಅಮ್ಮ, ನಾನೋರ್ವ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲೇ. ಉತ್ತರ. ಪ್ರಸ್ತುತ ವಾಕ್ಯವನ್ನು ಸಾರಾ ಅಬೂಬಕರ್ ರವರು ಬರೆದ ಚಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಎಂಬ
ಇದು ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾಯಲನು ತನ್ನ ರಕ್ಷಣೆಗಾಗಿ ಮುದುಕಿ ಮನೆಯೊಳಗೆ ಪ್ರವೇಶಿಸಿದಾಗ ಹೆಂಗಸೊಬ್ಬಳು ಆರ್ತನಾದ ಕೇಳಿ ಬರುತ್ತದೆ. ಆಗ ರಾಯಲನು ಮುದುಕಿಯನ್ನು, ಯಾರಮ್ಮ ಅದು, ಏನಾಗಿದೆ ಎಂದಾಗ, ಮುದುಕಿಯ ತನ್ನ ಸೊಸೆ ಹೆರಿಗೆ ಬೇನೆ ತಿನ್ನುತ್ತಿದ್ದಾಳೆ. ನನ್ನ ಗಂಡ ನನ್ನ ಹುಡುಗಿಗೊಮ್ಮೆ ಹೆರಿಗೆಯಾದರೆ ಸಾಕಾಗಿತ್ತು ಎಂದು ಹೇಳಿದಾಗ ರಾಯಲನು ಮುದುಕಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ತನ್ನ ಕಾಲಿಗೆ ತೀವ್ರ ಪೆಟ್ಟಾಗಿದ್ದರೂ ಅದನ್ನು ಮರೆತು ಮುದುಕಿಯ ಸೊಸೆಗೆ ಹೆರಿಗೆ ಮಾಡಿಸಲು ಮುಂದಾಗುವ ರಾಯಲನ ವೈದ್ಯ ವೃತ್ತಿಧರ್ಮ, ಮಾನವೀಯತೆ ಹಾಗೂ ಪರೋಪಕಾರ ಗುಣ ಇಲ್ಲಿ ಸ್ವಾರಸ್ಯಪೂರ್ಣಕವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ 36. ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಉತ್ತರ: ಆಯ್ಕೆ. ಪ್ರಸ್ತುತ ಸಾಲವನ್ನು ಸರ್ದಾರ ಬೇಂದ್ರೆಯವರ ಬರೆದ ಗರಿಕೃತಿಯಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕವಿ ಬೇಂದ್ರೆಯವರು ಕಾಲ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸುತ್ತಾ, ಕಾಲ ಪಕ್ಷಿಗೆ ಕರಿನರೆ ಬಣ್ಣದ ಪುಚ್ಚಗಳು, ಬಿಳಿಯ ಬಣ್ಣದ ಗರಿಗಳು, ಕೆಂಪಾದ ಹೊನ್ನಿನ ಬಣ್ಣದ ರೆಕ್ಕೆಗಳೆರಡು ಪಕ್ಕದಲ್ಲಿ ಇವೆ ಎಂದು ವರ್ಣಿಸುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಸಂದರ್ಭದ ಸಾರಾಂಶ: ಕಾಲದ ಮೂರು ಅವಸ್ಥೆಗಳಾದ ಭೂತ, ವರ್ತಮಾನ ಹಾಗೂ ಭವಿಷ್ಯದ ಕಾಲಗಳನ್ನು ಬಣ್ಣದ ಹೋಲಿಕೆಯ ಮೂಲಕ ವರ್ಣಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ. ಸಂದರ್ಭ 37. ಪಾಂಡವರೊಳಿಯರೆದು ಛಲಮನೆಯಂ ಮರೆಯಂ. ಪ್ರಸ್ತುತ ಆಯ್ಕೆ. ಸಂದರ್ಭ: ಪ್ರಸ್ತುತ ಸಾಲವನ್ನು ಕವಿ ರನ್ನ ಬರೆದ ಸಾಹಸ ಭೀಮವಿಜಯಂ ಎಂಬ ಕೃತಿಯಿಂದ ಆಯ್ದ ಛಲಮನೆ ಅರೆಯಂ ಎಂಬ ಪದ್ಯ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಭೀಷ್ಮರು ತನ್ನ ಬಳಿ ಬಂದ ದುರ್ಯೋಧನನಿಗೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳುವಂತೆ ಸಲಹೆ ನೀಡಿದಾಗ, ನಾನು ಭೂಮಿಗಾಗಿ ಹೋರಾಡುತ್ತಿಲ್ಲ, ಈ ಭೂಮಿ ನನಗೆ ಪಾಳು ಭೂಮಿ, ನನ್ನ ಪ್ರಿಯ ಗೆಳೆಯ ಹಾಗೂ ಒಡ ಹುಟ್ಟಿದ ಸಹೋದರನಿಗೆ ಸಾವಿಗೆ ಕಾರಣರಾದ ಪಾಂಡವರನ್ನು ಕೊಂದು ಛಲವನ್ನೇ ಮೆರೆಯುತ್ತೇನೆ ಎಂದು ದುರ್ಯೋಧನನು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸಂದರ್ಭದ ಸಾರಾಂಶ: ಭೀಷ್ಮರ ಸಲಹೆಯನ್ನು ತಿರಸ್ಕರಿಸಿದ ಸಂಧಿ ಒಪ್ಪದೆ ತನ್ನ ಶತ್ರುಗಳಾದ ಪಾಂಡವರೊಂದಿಗೆ ಯುದ್ಧ ಮಾಡಿಯೇ ಇರಬೇಕೆಂಬ ಅವನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕುದಾಗಿ ರೂಪಿತವಾಗಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಸಂದರ್ಭ ಮುಂದಿಂದು. ಪ್ರಶ್ನೆ 38. ಹಸಿರು ಗದ್ದೆಯ ಬಯಲು. ಆಯ್ಕೆ. ಪ್ರಸ್ತುತ ಸಾಲವನ್ನು ಕುವೆಂಪು ಅವರು ಬರೆದ ಪಕ್ಷಿಕಾಶಿ ಕೃತಿಯಿಂದ ಆಯ್ದ ಹಸುರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅಶ್ವಯುಜ ಮಾಸದ ನವರಾತ್ರಿಯ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರಿನ ಕಂಡ ಕವಿ
ಕುವೆಂಪುವರಿಗೆ ಆಗಸ ಮುಗಿಲು, ಗದ್ದೆ ಬಯಲು, ಮಲೆ ಕಣಿವೆ, ಸಂಜೆ ಬಿಸಿಲು ಎಲ್ಲವೂ ಹಸುರಾಗಿಯೇ ಗೋಚರಿಸುತ್ತಿದೆ. ಹೀಗೆ ಕವಿ ಹಸುರಿನಲ್ಲಿ ತಲ್ಲೀನರಾಗಿರುವುದನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಕುವೆಂಪು ಅವರ ಸ್ಥಳವಾದ ಕುಪ್ಪಳ್ಳಿ ಕವಿ ಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯ ಅನುಭವ ಹಸುರೊಳೊಂದಿಗೆ ಹೊಂದಿದ ಸಂಬಂಧ, ಕವಿ ಮತ್ತು ಪ್ರಕೃತಿ ಒಂದಾಗುವ ಅವರ ಕಾವ್ಯದ ಅದ್ವೈತ ಸ್ಥಿತಿ, ರಸಸ್ವಾದನೆ ಇತ್ಯಾದಿ ಅಂಶಗಳಲ್ಲಿ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ. ಪದ್ಯಭಾಗ ಪೂರ್ಣ ಮಾಡೋದು ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣವಾದ 1 ಅಂಕ. ಪ್ರಶ್ನೆ 39 ಕಲುಷಿತವಾಗಿದೆ ಡ್ಯಾಶ್ ಡ್ಯಾಶ್ ಮುಟ್ಟೋಣ. ಇನ್ನೊಂದು ಮತಗಳೆಲ್ಲವೂ ಬಿತ್ತೋಣ ಡ್ಯಾಶ್. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತ ಆಗುತ್ತಾ ಮುಟ್ಟೋಣ ಅಥವಾ ಪೋಯಮ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದದಿ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಪದ್ಯವನ್ನು ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಎತ್ತಣ್ಣ ತೊರಂಗಮಿದು ಪೊಕ್ಕು ಪೋದೋಟೋಂ ಈ ಪದ್ಯದ ಸಾರಾಂಶ ನೋಡೋಣ. ಪ್ರಶ್ನೆ 40 ಈ ಪದ್ಯದ ಸಾರಾಂಶ: ರಾಮನು ಕೈಗೊಂಡ ಅಶ್ವಮೇಧ ಯಾಗದ ಕುದುರೆ ತನ್ನ ತಂದೆ ಶ್ರೀರಾಮನದು ಎಂದು ತಿಳಿಯದ ಲವನು ಬಾಲ ಸಹಜ ಕುತೂಹಲದಿಂದ ಕಟ್ಟುತ್ತಾನೆ. ಆ ಸಂದರ್ಭದ ಕಾವ್ಯದ ಸೊಬಗನ್ನು ಸಂಚರಿಸುವುದು ಲಕ್ಷ್ಮೀಶ ಕವಿ ಬರೆದ ವಿರಲವ್ವ ಪದ್ಯದಲ್ಲಿ ಮನೋಜ್ಞವಾಗಿ ವ್ಯಕ್ತಗೊಂಡಿದೆ. ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ದೇಶಗಳನ್ನು ಸುತ್ತಾಡಿ ವಾಲ್ಮೀಕಿ ಋಷಿಯ ಆಶ್ರಮಕ್ಕೆ ಬರುತ್ತದೆ. ತನ್ನ ಒಡನಾಡಿನ ಜೊತೆಗೂಡಿ ಆಟವಾಡುತ್ತಿದ್ದ ಬಾಲವನ್ನು ಕುದುರೆಯನ್ನು ಕಂಡು ಇದು ಇಲ್ಲಿ ಕುದುರೆ ತೋಟವನ್ನು ಪ್ರವೇಶಿಸಿ ತುಳಿದು ಹಾಳು ಮಾಡುತ್ತಿದೆ. ವಾಲ್ಮೀಕಿ ಮುನಿನಾಥನು ತೋಟವನ್ನು ಸಂರಕ್ಷಣೆ ಮಾಡಬೇಕೆಂದು ತನ್ನನ್ನು ನೇಮಿಸಿ ವರುಣಲೋಕಕ್ಕೆ ಹೋಗಿದ್ದಾರೆ. ಈ ವರುಣಲೋಕದಿಂದ ಬಂದ ನಂತರ ನನ್ನ ಮೇಲೆ ಕೋಪಗೊಳ್ಳುವರು ಎಂದು ಕುದುರೆಯ ಕಡೆಗೆ ನಡೆದು ಬಂದು ಅದರ ನೆತ್ತಿಯ ಮೇಲಿದ್ದ ಪಟ್ಟ ಲಿಖಿತವನ್ನು ನೋಡಿ ಓದಿಕೊಳ್ಳುತ್ತಿದ್ದನು. ಗುರುಗಳ ಮಾತನ್ನು ಪಾಲಿಸದೇ ಇದ್ದರೆ ಶಿಕ್ಷೆಗೆ ಗುರಿಯಾಗಬೇಕೆಂಬ ಭಯ, ಆತಂಕ, ಚಿಕ್ಕವರು ಅಸಮರ್ಥರು ಎಂದು ಸುಮ್ಮನೆ ಕೂರದೆ ಧೈರ್ಯ ಸಾಹಸಗಳನ್ನು ಪ್ರದರ್ಶಿಸುವ ಬಾಲ ಸಹಜ ಕ್ಷಾತ್ರ ಗುಣ, ಎಂತಹ ಸವಾಲುಗಳು ಎದುರಾದರೂ ಅಂಜದೆ ದಿಟ್ಟತನದಿಂದ ಹೋರಾಡುವ ಗುಣ ಪ್ರಸ್ತುತವಾಗಿ ಈ ಪದ್ಯಭಾಗದಲ್ಲಿ ಬರುವ ಉತ್ತಮ ಮೌಲ್ಯಗಳಾಗಿವೆ. 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. ಪ್ರಶ್ನೆ 41 ಶ್ರೀರಾಮನ ಆಗಮನದಿಂದ ಶಬರಿ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಅಥವಾ ಪ್ರಶ್ನೆ: ಮತಂಗಾಶ್ರಮದ ಬಳಿ ರಾಮ ಲಕ್ಷ್ಮಣರು ಸೀತೆಗಾಗಿ ದುಃಖಿಸಿದ ಪರಿ ಹಾಗೂ ಪರಸ್ಪರ ಸಮಾಧಾನ ಮಾಡಿಕೊಂಡ ಬಗೆಯನ್ನು ಸಂಗ್ರಹಿಸಿ ಬರೆಯಿರಿ. ಇದರ ಉತ್ತರ ಬರೆಯೋಣ. ಶ್ರೀರಾಮನ ಆಗಮನದಿಂದ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭ ಸ್ವಾರಸ್ಯವನ್ನು ಬರೆಯಿರಿ. ಉತ್ತರ: ರಾಮ ಲಕ್ಷ್ಮಣರನ್ನು ಕಂಡ ಶಬರಿ ಹಿಂಗಿ ಸಂತಸವನ್ನು ತುಂಬಿಕೊಳ್ಳುತ್ತಾಳೆ. ರಾಮನ ಹತ್ತಿರಕ್ಕೆ ಬಂದು ಆತನ ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನು ಕಣ್ಣಿಗೊತ್ತಿಕೊಳ್ಳುತ್ತಾಳೆ. ತನ್ನ ಮನದಾಸೆಯಂತೆ ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಸಂತಸ ಪಡುತ್ತಾಳೆ. ರುಚಿಕರವಾದ ಹಣ್ಣುಗಳನ್ನು ನೀಡಿ ಉಪಚರಿಸುತ್ತಾಳೆ. ರಾಮನನ್ನು ಕಂಡ ನಾನು ಪರಮಸುಖಿಯಾಗಿ ಎಂದು ನರ್ತಿಸುತ್ತಾಳೆ. ರಾಮನು ಕೂಡ ತನ್ನ ಆಧಾರದಿಂದ ನಾವು ಸುಖಿ, ನಿನಗೆ ನಾವು ಋಣಿ ಅನ್ನುತ್ತಾನೆ. ಶಬರಿ ಕಣ್ಣೀರು ತುಂಬಿಕೊಂಡು ನನ್ನ ಜಾಡನ್ನು ಹಿಡಿದು
ಒಂದು ಸಂತಸ ನೀಡಿದ್ದೀರಿ. ಹಸಿವು ತೃಪ್ತಿ ಹಿಂಗಿತೆ, ನಾನೊಬ್ಬಳು ಪಡವಿ, ನನ್ನ ಮೇಲೆ ಮರುಕ ಕೆಳೆದಿರಾ ಎನ್ನುತ್ತಾಳೆ. ಶ್ರೀರಾಮನು, ನಿನ್ನ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ. ನಮ್ಮ ಅರಮನೆಗಿಂತ ನಿನ್ನ ಆಶ್ರಯವೇ ಚಂದ. ನಿನ್ನ ಮನೆಯೇ ನಮ್ಮ ಮನೆ, ನೀನೇ ನಮ್ಮ ತಾಯಿಯಂತೆ ಎನ್ನುತ್ತಾನೆ. ಶಬರಿಯ, ನಿನ್ನ ರೂಪದಂತೆ ನಿನ್ನ ಮಾತು ಸುಂದರ ಹಾಗೂ ಉದಾರ. ನಾನು ಧನ್ಯಳಾದೆ. ಸಿದ್ಧರಾದ ಮತಂಗರ ಅವರು ಇದು ನನಗೆ ಫಲಿಸಿತು. ನಿಮ್ಮನ್ನು ಕಂಡ ಪುಣ್ಯ, ಗುರು ಪೂಜೆಯನ್ನು ಮಾಡಿದ ಪುಣ್ಯ ನನಗೆ ಇಂದು ಲಭಿಸಿದೆ. ನನ್ನ ಚಿಂತೆ ಇಲ್ಲ, ಇಂಗಿ ಹೋಯಿತು ಎನ್ನುತ್ತಾಳೆ. ಶ್ರೀರಾಮನು, ನಿನ್ನ ಗುರುಗಳ ಮಹಿಮೆಯನ್ನು ಬಲ್ಲೆನು. ದುಃಖವನ್ನು ಮರೆಸಿ ಶಾಂತಿ ನೀಡುವ ಈ ವನದಲ್ಲಿರುವ ಶುದ್ಧ ಪ್ರೇಮಮೂರ್ತಿ ನೀನು. ಈ ದಿನ ನಮಗೆ ಸುದಿನ ಎಂದು ಶಬರಿಯನ್ನು ಬಾಯಿ ತುಂಬ ಹೊಗಳುತ್ತಾನೆ. ಹೀಗೆ ಶ್ರೀರಾಮನ ದರ್ಶನದಿಂದ ಶಬರಿ ತನ್ನ ಮನದ ಚಿಂತೆಯನ್ನು ಹಿಂಗಿಸಿಕೊಂಡಳು. ಅಥವಾ ಪ್ರಶ್ನೆ. ಮತಂಗಾಶ್ರಮದ ಬಳಿ ರಾಮ ಲಕ್ಷ್ಮಣರು ಸೀತೆಗಾಗಿ ದುಃಖಿಸಿದ ಪರಿ ಹಾಗೂ ಪರಸ್ಪರ ಸಮಾಧಾನ ಮಾಡಿಕೊಂಡ ಬಗೆಯನ್ನು ಸಂಗ್ರಹಿಸಿ ಬರೆಯಿರಿ. ಈ ಪ್ರಶ್ನೆಗೆ ಉತ್ತರ. ಮತಂಗಾಶ್ರಮದ ಬಳಿ ರಾಮ ಲಕ್ಷ್ಮಣರು ಸೀತೆಯನ್ನು ನೆನೆದು ದುಃಖಿಸುತ್ತಾರೆ. ರಾಮನು ಗಿರಿವನಗಳನ್ನು ಕುರಿತು, ಗಿರಿವನವೇ ಭೂಮಿ ಜಾತೆ, ಆತ್ಮಕಾಮ, ಕಲ್ಪಲತೆ, ಚಲುವೆಯೂ ಆದ ಸೀತೆ ಎಲ್ಲಿದ್ದಾಳೆ ಹೇಳಿರಿ. ಆಕೆ ನನಗೆ ದೊರೆಯುವುದಿಲ್ಲವೇ? ಅವಳು ಇರುವ ನೆಲೆ ನಿಮಗೆ ತಿಳಿದಿಲ್ಲವೇ? ನನ್ನ ಹೃದಯದ ನೋಡು ಸಂಕಟ ನಾಶವಾಗುತ್ತಿಲ್ಲವಲ್ಲ, ಈ ಜಗವನ್ನು ಸುಡುತ್ತಿಲ್ಲವಲ್ಲ ಎಂದು ದುಃಖಿಸುತ್ತಾನೆ. ಆ ಲಕ್ಷ್ಮಣನು ಸೀತೆಗಾಗಿ ಪರಿತಪ್ಪಿಸುತ್ತಿದ್ದ ಅಣ್ಣನನ್ನು ಅರಿತು, ಅಣ್ಣ ತಾಳಿಕೋ, ಸೂರ್ಯನೇ ಕಾಂತಿಯನ್ನೇ ಕಳೆದುಕೊಂಡರೆ ಕಾಂತಿಯನ್ನು ನೀಡುವರು ಯಾರು? ರಾಮನ್ನೇ ಧೈರ್ಯವನ್ನು ಕಳೆದುಕೊಂಡರೆ ಜಗತ್ತಿಗೆ ಸ್ಥೈರ್ಯವನ್ನು ತುಂಬುವರು ಯಾರು? ಧೈರ್ಯವಾಗಿರು ಎಂದು ಸಮಾಧಾನಿಸುತ್ತಾನೆ. ಆಗ ರಾಮನು ಸೀತೆ ನೆನಪಿನ ಸೆಳೆತಕ್ಕೆ, ನನ್ನ ಆತ್ಮ ಸುಲುಕಿ ನನ್ನ ಮನಸ್ಸಿಗೆ ಈ ಶೋಕದ ಉಲ್ಕೆ ಅನಿವಾರ್ಯವಾಗಿದೆ. ನೋಡು ಲಕ್ಷ್ಮಣ ತಪಸ್ವಿಗಳ ಬಿಡು. ಇದನ್ನು ನೋಡಿ ಸೀತೆಯ ನೆನಪು ಮತ್ತೆ ಮರಳಿಸುತ್ತಿದ್ದ. ಆಗ ರಾಮನು ಸೀತೆಯ ನೆನಪಿನ ಸೆಳೆತಕ್ಕೆ ತನ್ನ ಆತ್ಮ ಸುಲುಕಿ ತನ್ನ ಮನಸ್ಸಿಗೆ ಈ ಶೋಕದ ಉಲ್ಕೆ ಅನಿವಾರ್ಯವಾಗಿದೆ. ನೋಡು ಲಕ್ಷ್ಮಣ ತಪಸ್ವಿಗಳ ಬಿಡು. ಇದನ್ನು ನೋಡಿ ಸೀತೆಯ ನೆನಪು ಮತ್ತೆ ಮರುಕಳಿಸುತ್ತದೆ ಎಂದನು. ಹೌದು ಅಣ್ಣ, ನನಗೂ ಚಿತ್ರಕೂಟವೇ ನೆನಪಿಗೆ ಬರುತ್ತಿದೆ. ಜೊತೆಯಲ್ಲಿ ಅತ್ತಿಗೆ ಇದ್ದ ಬಗೆ ಕಾಡುತ್ತಿದೆ. ನಾನು ಪಾಪಿ, ಆಕೆಯನ್ನು ಒಂಟಿಯಾಗಿ ಬಿಟ್ಟು ಬಂದೆ. ನನ್ನ ಅಹಂಕೃತಿಗೆ ಮನ್ನಣೆ ಹೊಟ್ಟೆ ಎಂದು ಕೇಳಿ ಲಕ್ಷ್ಮಣ ದುಃಖಿತನಾಗುತ್ತಾನೆ. ರಾಮನು ಮರಗುದಿರು, ಲಕ್ಷ್ಮಣ ಆದದ್ದು ಆಯಿತು. ನಿಮ್ಮನ್ನು ಆ ದೈವ ಮರಳು ಮಾಡಿತು. ಈಗ ನಾನು ಧನು ತೋರಿದ ದಾರಿಯಲ್ಲಿ ಬಂದಿದ್ದೇವೆ. ಶಬರಿಯ ಆಶ್ರಮ ಇರಬಹುದೇ? ನೋಡೋಣ ಬಾ ಎಂದು ಲಕ್ಷ್ಮಣನು ಸಮಾಧಾನಪಡಿಸಿದನು. ಪ್ರಶ್ನೆ 42. ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ. ಅಥವಾ ಪಾಂಡವರು ಸೋದರವರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ಕವಿ ಕುಮಾರವ್ಯಾಸ್ ಕೌರವೇಂದ್ರನೇ ಕೊಂದೆ ನೀನು ಪದ್ಯದಲ್ಲಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ. ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ. ಈ ಪ್ರಶ್ನೆಯ ಉತ್ತರವನ್ನು ನೋಡೋಣ. ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಸಂಧಿಯ ನೆನಪದಲ್ಲಿ ದುರ್ಯೋಧನದ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಹೋಗಿ ಆತನನ್ನು ಯುದ್ಧದಿಂದ ವಿಮುಖನಾಗುವಂತೆ ಮಾಡುತ್ತಾನೆ. ನಂತರ ಕೃಷ್ಣ ಸಂಧಾನವು ತಿರಸ್ಕೃತವಾಗಿ ಕರ್ಣನನ್ನು ರಥದಲ್ಲಿ ತೋರಿಸಿಕೊಂಡು ಜನ್ಮರಹಸ್ಯವನ್ನು ತಿಳಿಸಿ ಕೆಲವು ಆಮಿಷಗಳನ್ನು ಒಡ್ಡುತ್ತಾನೆ. ಕರ್ಣ, ನಿಮಗೂ ಯಾದವ ಕೌರವರಿಗೂ ಭೇದವಿಲ್ಲ. ನೀನು ನಿಜವಾಗಿಯೂ ಮೇದಿನಿಪತಿ, ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಉಭಯವನ್ನು ಬಿತ್ತಿದನು. ಕುಂತಿಯು ಪಡೆದ 5 ಮಂತ್ರಗಳಲ್ಲಿ ಮೊದಲಿಗ ನೀನು.
ನಿನ್ನಯ ನಂತರ ಧರ್ಮರಾಯ, ಮೂರನೆಯ ಕಲಿಭೀಮ, ಅರ್ಜುನನು 4ನೆಯ ಮಂತ್ರದಲ್ಲಿ ಜನಿಸಿದನು. ಬಳಿಕ 5ನೆಯ ಮಂತ್ರದಲ್ಲಿ ಮಾದ್ರಿಯಲ್ಲಿ ನಕುಲ ಸಹದೇವರಿಬ್ಬರು ಜನಿಸಿದರು. ನಿನ್ನನ್ನು ಹಸ್ತಿನಾಪುರದ ರಾಜನಾಗಿ ಮಾಡಬಹುನು. ಪಾಂಡವರು ಕೌರವರು ನಿನ್ನನ್ನು ಓಲೈಸುವರು. ನಿನಗೆ 2 ಅಂಶ ಮರು ಮಾತನಾಡದೆ ಸೇವೆಯನ್ನು ಮಾಡುವ. ಅದನ್ನು ಬಿಟ್ಟು ನೀನು ದುರ್ಯೋಧನನ ಭಯಂಜಲಿಗೆ ಕೊಯ್ಡುವರಿ ಸರಿ ಎನಿಸುತ್ತದೆ. ನೀನು ರಾಜನಾದರೆ ನಿನ್ನ ಎಡಭಾಗದಲ್ಲಿ ಕೌರವರು, ಬಲಭಾಗದಲ್ಲಿ ಪಾಂಡವರು, ಎದುರಿಗೆ ಮಾದ್ರ ಮಾಗದ ಯಾದವಾದಿಗಳು ಇರುತ್ತಾರೆ. ಇವರ ಮಧ್ಯದಲ್ಲಿ ನೀನು ರಾಜ್ಯಸಭೆಯಲ್ಲಿ ಶೋಭಿಸುವ ವಿಶೇಷ ಸೊಬಗನ್ನು ತೊರೆದು ದುರ್ಯೋಧನನ್ನು ಕರೆದಾಗ ಸ್ವಾಮಿ ಅಪ್ಪಣೆ ಎಂದು ಹೇಳುವುದು ನಿನಗೆ ಕಷ್ಟವಾಗುವುದಿಲ್ಲವೇ ಎಂದು ಹೇಳುತ್ತಾನೆ. ಧರ್ಮರಕ್ಷಣೆಗಾಗಿ ಮುಂದಾದ ಶ್ರೀಕೃಷ್ಣನು ಪಾಂಡವರು ಧರ್ಮದ ಪರ ಇದ್ದುದರಿಂದ ಪಾಂಡವರಿಗೆ ಯಾವುದೇ ಅಪಾಯವಾಗಬಾರದೆಂದು ನಿರ್ಧರಿಸಿ ಕರ್ಣನಿಗೆ ಆತನ ಜನ್ಮರಹಸ್ಯ ತಿಳಿದಿರುವೊಂದಿಗೆ ರಾಜನಾಗಿ ಮಾಡುವ ಅಂಶಗಳನ್ನು ಒಡ್ಡುತ್ತಾನೆ. ಕೃಷ್ಣನು ಸಂಧಾನ ದುರ್ಯೋಧನನ ಆಟದಿಂದ ಮುರಿದು ಬಿದ್ದು ಯುದ್ಧ ಅನಿವಾರ್ಯವಾಗುತ್ತದೆ. ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸುತ್ತಾನೆ. ಅಷ್ಟೇ ಅಲ್ಲದೆ ಪಾಂಡವರಲ್ಲಿ ನೀನೇ ಹಿರಿಯವನಾಗಿರುವುದರಿಂದ ಹಸ್ತಿನಾಪುರಕ್ಕೆ ನೀನು ಅಧಿಪತಿಯಾಗುವೆ ಎಂಬ ಆಮೆಗಳನ್ನು ಒಡ್ಡುತ್ತಾನೆ. ಕೃಷ್ಣನಿಂದ ಜನ್ಮ ರಹಸ್ಯವನ್ನು ತಿಳಿದಾಗ ಕರ್ಣನ ಕೊರಳೆ ಸೆರೆ ಹಿಗ್ಗಿದವು. ಕಣ್ಣೀರು ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ದುರ್ಯೋಧನಿಗೆ ಕೆಡಾಯಿತು ಎಂದು ಮನದೊಳಗೆ ಸಂಕಟದ ಪಟ್ಟದನು. ಹರಿಯ ಹಗೆತನದ ಹೊಗೆ ತೊರೆದು ಸುಡದೆ ಬಿಡುವುದಿಲ್ಲ. ಕೃಷ್ಣನು ತನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಕೊಂದನು. ಹೆಚ್ಚಿಗೆ ಹೇಳುವುದನ್ನು ಇನ್ನೇನಿದೆ ಎಂದು ಚಿಂತಿಸುತ್ತಾ ಏನು ಮಾತನಾಡದೆ ಮೌನಿಯಾಗುತ್ತಾನೆ. ಏನನ್ನೂ ಉತ್ತರಿಸದೆ ಕರ್ಣನಿಗೆ ಕೃಷ್ಣನು ಏನಾದರೂ ಹೇಳು, ಹುಚ್ಚುತನ ಮಾಡಬೇಡ, ನಾನು ನಿನಗೆ ಅಪದೆಸೆಯನ್ನು ಬಯಸುವುದಿಲ್ಲ ಎಂದಾಗ ಕರ್ಣನು ಕೃಷ್ಣನನ್ನು ಕುರಿತು, ಮಳು ಮಾಧವ ಮಹಿಮೆ ರಾಜ್ಯದ ಸಿರಿಗೆ ನೀನು ಸೋಲುವುದಿಲ್ಲ. ನಿನಗೆ ಪಾಂಡವರು ಕೌರವರು ಸೇವಕರಾಗುವುದು ಇಷ್ಟವಿಲ್ಲ. ನಿನ್ನನ್ನು ಕಾಪಾಡಿದ ದುರ್ಯೋಧನಿಗೆ ಶತ್ರುಗಳ ಶಿಖರವನ್ನು ಕಡಿದು ಅರ್ಪಿಸಬೇಕೆಂಬ ಬರವದಲ್ಲಿದೆ. ಆದರೆ ನೀನು ನಿನ್ನ ಜನ್ಮರಹಸ್ಯವನ್ನು ತಿಳಿಸಿ ದುರ್ಯೋಧನನ್ನು ಕೊಂದೆ ಎಂದನು. ನಾಳಿನ ಸಮರದಲ್ಲಿ ನನ್ನ ಪರಾಕ್ರಮವನ್ನು ಪಾಂಡವಿನ ಮಕ್ಕಳೊಂದಿಗೆ ತೋರಿಸುತ್ತೇನೆ. ನನ್ನ ಒಡೆಯನಿಗೋಸ್ಕರ ಈ ಶರೀರವನ್ನು ಅರ್ಪಿಸುತ್ತೇನೆ. ನಿನ್ನರಾದ ಪಾಂಡವರ 5ರನ್ನು ನೋಯಿಸುವುದಿಲ್ಲ. ಸೂರ್ಯನ ಮೇಲಾಣೆ ಎಂದು ತನ್ನ ನಿರ್ಧಾರ ಪ್ರಕಟಪಡಿಸುತ್ತಾನೆ. ಸ್ವಾಮಿ ನಿಷ್ಠೆಗೆ ಬದ್ಧನಾದ ಕರ್ಣನು ಕೃಷ್ಣನು ಒಡ್ಡಿದ ಯಾವುದೇ ಪ್ರಲೋಭನೆಗೆ ಒಳಗಾದೆ ಅಸಹಾಯಕನಾಗಿ ನೋವು ಸಂಕಟ ಬಳಸುತ್ತಾನೆ. ಉದಾತ್ತಕ್ಕೆ, ಕರುಣೆ, ಶೌರ್ಯಕ್ಕೆ, ದಾನಕ್ಕೆ ಹೆಸರಾಗಿದ್ದ ಕರ್ಣನ ವ್ಯಕ್ತಿತ್ವ ಹಿರಿಮೆ ವ್ಯಕ್ತವಾಗಿದೆ. ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳನ್ನು ಉತ್ತರಿಸಿ. ಪ್ರಶ್ನೆ 43. ಮಾನವ ಸೇವೆ ಮಾಧವನ ಸೇವೆ ಎಂಬುದಾಗಿ ತಿಳಿದಿರುವ ಅಂಗವಿಕಲರ, ಅನಾಥರ, ರೋಗಿಗಳ, ಅದರಲ್ಲಿಯೂ ಮುಖ್ಯವಾಗಿ ಕುಷ್ಠರೋಗಿಗಳ ಚಿಕಿತ್ಸೆ ಶುಶ್ರೂಷೆಯಲ್ಲಿ ತೃಪ್ತಿ ಕಾಣುತ್ತಿರುವ ಮಹಾನ್ ಸಮಾಜ ಸೇವಕರು ಬಾಬಾ ಆಮ್ಟೆಯವರು. ಇವರು ಮಹಾತ್ಮ ಗಾಂಧೀಜಿಯವರ ನಿಸ್ವಾರ್ಥ ಮನೋಭಾವ ಸೇವಾ ಬದುಕಿನ ಬಹಳ ಪ್ರಭಾವಿತರಾದವರು. ಅವರ ನಾಯಕತ್ವದಲ್ಲಿ ತೀವ್ರ ರೀತಿಯಲ್ಲಿ ನಡೆಯುತ್ತಿದ್ದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಸದುದ್ದೇಶದಿಂದ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. 1942 ಬ್ರಿಟಿಷ್ ಭಾರತವನ್ನು ಬಿಟ್ಟು ತೊಲಗಿ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಖಾದಿ ಧರಿಸಿದರು. ತಮ್ಮ ಪಾಲಿನ ಆಸ್ತಿಯನ್ನು ಬಡವರಿಗೆ ಹಂಚಿದರು. ತಮ್ಮ ವಕೀಲಿ ವೃತ್ತಿಯನ್ನು ಸ್ವಯಂ ಇಚ್ಛೆಯಿಂದ ಬಿಟ್ಟುಕೊಟ್ಟರು. ಸಮಾಜ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾವು ಬಹಳವಾಗಿ ತೊಡಗಿಸಿಕೊಂಡರು. ಆ ಕಾಲದಲ್ಲಿ ಕುಷ್ಠರೋಗದ ಬಗ್ಗೆ ಕಳಫೆ ಭಾವನೆ ಇತ್ತು. ಅದು ದೈವಶಾಪದಿಂದ ಬರುತ್ತದೆ, ಆದ್ದರಿಂದ ಮುಕ್ತಿಯೇ ಇಲ್ಲ ಎಂದು ಎಂದೆಂದಿಗೂ ವಾಸಿಯಾಗದ ಕಾಯಿಲೆ.
ಅವರ ಸಂಪರ್ಕಕ್ಕೆ ಬರುವ ಆರೋಗ್ಯವಂತರಿಗೂ ಆ ಕಾಯಿಲೆ ಅಂಟುತ್ತದೆ. ಇವೇ ಮೊದಲಾದವು ಜನರ ಮನಸ್ಸಿನಲ್ಲಿ ಗಾಢವಾಗಿ ಬೇರಿದ್ದವು. ಕುಷ್ಠರೋಗಗಳನ್ನು ಜನರು ಅಸಹ್ಯ ರೀತಿಯಲ್ಲಿ ತುಂಬ ತಿರಸ್ಕಾರದಿಂದ ನೋಡುತ್ತಿದ್ದರು. ಭಯಂಕರ ರೋಗದಿಂದ ನರಳಿ ಸಾಯುವುದನ್ನು ಕಣ್ಣಾರೆ ಕಂಡ ಬಾಬಾ ಆಮ್ಟಿಯವರು ಹೃದಯ ಕರಗಿ ನೀರಾಯಿತು. ಆನಂದನ ವನ ಎಂಬ ಹೆಸರಿನಿಂದ ಕರೆಯಲ್ಪಡುವ ಒಂದು ಗುಡಿಸಲು ಕಟ್ಟಿ ಅಲ್ಲಿಯೇ ನಮ್ಮ ಸಂಸಾರ ಸಮೇತ ಕುಷ್ಠರೋಗಿಗೆ ಚಿಕಿತ್ಸೆ ಶುಶ್ರೂಷೆ ನಡೆಸಲು ಪ್ರಾರಂಭಿಸಿದರು. ಕುಷ್ಠರೋಗದ ಬಗೆ, ಅದಕ್ಕೆ ಸಂಬಂಧಿಸಿದ ಚಿಕಿತ್ಸೆ ಹಾಗೂ ಶುಶ್ರೂಷೆಗಳ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳಿದುಕೊಳ್ಳಲು ಕಲ್ಕತ್ತೆ ತರಬೇತಿ ಶಾಲೆಯನ್ನು ಸೇರಿ ಆ ಬಗೆಯ ವಿಶೇಷ ತರಬೇತಿ ಪಡೆದರು. ವಾಪಸ್ಸಾದ ನಂತರ ಮಹಾರೋಗಿ ಸೇವಾ ಸಮಿತಿಯನ್ನು ಸ್ಥಾಪಿಸಿ ಕುಷ್ಠರೋಗಿಗೆ ಚಿಕಿತ್ಸೆ ಶುಶ್ರೂಷೆಯನ್ನು ತುಂಬ ವ್ಯವಸ್ಥಿತವಾಗಿ ಪ್ರಾರಂಭಿಸಿದರು. ಈಗ ಅದೇ ಭಾಗಕ್ಕೆ ಪ್ರಶ್ನೆಗಳು. ಪ್ರಶ್ನೆ: ಬಾಬಾ ಆಮ್ಟೆ ಅವರು ಕುಷ್ಠರೋಗಿಗಳ ಚಿಕಿತ್ಸೆ ಹಾಗೂ ಶುಶ್ರೂಷೆಗಳಿಗೆ ಕೈಗೊಂಡ ಕ್ರಮಗಳಾವು? ಉತ್ತರ: ಕುಷ್ಠರೋಗದಿಂದ ಜನರು ನರಳಿ ಸಾಯುವುದನ್ನು ಕಣ್ಣಾರೆ ಕಂಡ ಬಾಬಾ ಆಮ್ಟೆಯವರು ಆನಂದವನ ಎಂಬ ಹೆಸರಿನಿಂದ ಕರೆಯಲ್ಪಡುವ ಒಂದು ಗುಡಿಸಲ ಕಟ್ಟಿ ಅಲ್ಲಿಯೇ ತಮ್ಮ ಸಂಸಾರದ ಸಮೇತ ಕುಷ್ಠರೋಗಿಗೆ ಚಿಕಿತ್ಸೆ ಶುಶ್ರೂಷೆ ನಡೆಸಲು ಪ್ರಾರಂಭಿಸಿದರು. ಕುಷ್ಠರೋಗ, ಅದಕ್ಕೆ ಸಂಬಂಧಿಸಿದ ಚಿಕಿತ್ಸೆ ಹಾಗೂ ಶುಶ್ರೂಷೆಗಳ ಬಗ್ಗೆ ತಿಳಿದುಕೊಳ್ಳಲು ಕಲ್ಕತ್ತೆ ಶಾಲೆಯೊಂದರಿಂದ ವಿಶೇಷ ತರಬೇತಿ ಪಡೆದು ವಾಪಸ್ಸಾದ ನಂತರ ಮಹಾರೋಗಿ ಸೇವಾ ಸಮಿತಿಯನ್ನು ಸ್ಥಾಪಿಸಿ ರೋಗಿಗಳ ಚಿಕಿತ್ಸೆ ಶುಶ್ರೂಷೆಯನ್ನು ವ್ಯವಸ್ಥಿತವಾಗಿ ಪ್ರಾರಂಭಿಸಿದರು. ಪ್ರಶ್ನೆ: ಬಾಬಾ ಆಮ್ಟೆಯವರು ಮಹಾತ್ಮ ಗಾಂಧೀಜಿಯವರಿಂದ ಪ್ರಭಾವಿತರಾದ ಬಗೆಯನ್ನು ತಿಳಿಸಿ. ಬಾಬಾ ಆಮ್ಟೆಯವರು ಮಹಾತ್ಮ ಗಾಂಧೀಜಿಯವರ ನಿಸ್ವಾರ್ಥ ಸೇವಾ ಮನೋಭಾವದಿಂದ ಪ್ರಭಾವಿತರಾದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಸದುದ್ದೇಶದಿಂದ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. 1942ರ ಬ್ರಿಟಿಷರ ಭಾರತವನ್ನು ಬಿಟ್ಟು ತೊಲಗಿ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಖಾದಿ ಧರಿಸಿದರು. ತಮ್ಮ ಪಾಲಿನ ಆಸ್ತಿಯನ್ನು ಬಡವರಿಗೆ ಹಂಚಿದರು. ತಮ್ಮ ವಕೀಲಿ ವೃತ್ತಿಯನ್ನು ಸ್ವಯಂ ಇಚ್ಛೆಯಿಂದ ಬಿಟ್ಟುಕೊಟ್ಟರು. ಸಮಾಜ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಹೀಗೆ ಬಾಬಾ ಆಮ್ಟೆಯವರು ಮಹಾತ್ಮ ಗಾಂಧೀಜಿಯವರಿಂದ ಪ್ರಭಾವಿತರಾದರು. ಪತ್ರಲೇಖನ ಬರೆಯಿರಿ. ಪತ್ರಲೇಖನ ವಿಡಿಯೋ ಇನ್ನೊಂದು ವಿಡಿಯೋ ಮಾಡಲಾಗಿದೆ. ಪ್ರಶ್ನೆ 44: ನಿಮ್ಮನ್ನು ರಾಮನಗರದ ವಿವೇಕಾನಂದ ಬಡಾವಣೆಯಲ್ಲಿ ವಾಸವಾಗಿರುವ ಮೋಹಿಶ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಗೆ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿ ಕೊಡುವಂತೆ ಕೋರಿ ನಗರಸಭೆಯ ಅಧ್ಯಕ್ಷರಿಗೆ ಪತ್ರವನ್ನು ಬರೆಯಿರಿ. ಅಥವಾ ಪ್ರಶ್ನೆ: ನಿಮ್ಮನ್ನು ಮಂಡ್ಯದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ನೇಹ ಎಂಬ ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕುರಿತು ಮೈಸೂರಿನ ಕುವೆಂಪು ನಗರದಲ್ಲಿ ವಾಸವಾಗಿರುವ ಜ್ಯೋತಿ ಎಂಬ ಹೆಸರಿನ ತಾಯಿಗೆ ಪತ್ರ ಬರೆದು ಪತ್ರವನ್ನು ಬರೆಯಿರಿ. ಪತ್ರವನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಲಾಗಿದೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಇದನ್ನು ತಲುಪುವಂತೆ ಶೇರ್ ಮಾಡಿ. ಧನ್ಯವಾದಗಳು.